ಪ್ರೈಸ್ ದ ಲಾರ್ಡ್. ಪ್ರಭು ಯೇಸು ಕ್ರಿಸ್ತನ ನಾಮದಲ್ಲಿ ಈ ಜೀವದ ರೊಟ್ಟಿಯ ಕಾರ್ಯಕ್ರಮಕ್ಕಾಗಿ ನಿಮ್ಮನ್ನು ಪ್ರೀತಿಯಿಂದ ಆಹ್ವಾನಿಸುತ್ತೇನೆ. ಇವತ್ತು ಕೂಡ ಕರ್ತನ ಜೀವಕರವಾದಂಥ ವಾಕ್ಯ ಏನೆಂಬುದಾಗಿ ನೋಡಿಕೊಳ್ಳೋಣ. ರೋಮರ ಬರೆದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ 28ನೇ ವಾಕ್ಯವನ್ನು ಓದಿಕೊಳ್ಳುತ್ತೇನೆ. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ ಎಂಬುದಾಗಿ. ಹೌದು ದೇವಜನರೇ, ಇಲ್ಲಿ ವಾಕ್ಯ ಹೇಳುತ್ತದೆ, ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಒಳ್ಳೆಯದಾಗುತ್ತದೆ ಎಂಬುದಾಗಿ. ಆದ್ದರಿಂದ ಮೊದಲನೇ ವಾಕ್ಯ ಇಲ್ಲಿ ನಮಗೇನು ತಿಳಿಸುತ್ತದೆ ಅಂತ ಹೇಳಿದ್ರೆ, ದೇವರ ಸಂಕಲ್ಪದ ಮೇಲೆ ಕರೆಯಲ್ಪಟ್ಟವರು ಎಂಬುದಾಗಿ. ಆದ್ದರಿಂದ ದೇವರ ಮಕ್ಕಳಾದಂಥ ನೀವು, ದೇವ ಜನರಾದಂಥ ನಿಮ್ಮನ್ನು, ನನ್ನನ್ನು ದೇವರು ತಾಯಿಯ ಗರ್ಭದಲ್ಲಿ ಇರುವಾಗಲೇ, ಇನ್ನೊಂದು ವಾಕ್ಯ ಹೇಳ್ತದೆ, ಸೃಷ್ಟಿಗಿಂತ ಮೊದಲೇ ದೇವರು ನಮ್ಮನ್ನು ಆಯ್ಕೆ ಮಾಡಿಕೊಂಡರು, ನಮ್ಮನ್ನು ಕರೆದರು ಎಂಬುದಾಗಿ. ಆದ್ದರಿಂದ ನಿಮ್ಮನ್ನು ಕುರಿತು, ನನ್ನನ್ನು ಕುರಿತು ದೇವರು ಒಂದು ಸಂಕಲ್ಪ ಮಾಡಿದ್ರು. ಹಾಗಾದರೆ ಒಂದು ಪ್ಲ್ಯಾನ್ ಅನ್ನು ಮಾಡಿದ್ರು. ಆದ್ದರಿಂದ ಈ ಲೋಕದಲ್ಲಿ ಕೂಡ ನಾವು ಕೆಲವೊಂದು ವಿಷಯಗಳ ಕುರಿತು, ಕೆಲವೊಂದು ಕೆಲಸ ಕಾರ್ಯಗಳನ್ನು ಕುರಿತು ಒಂದು ಸಂಕಲ್ಪ ಮಾಡುತ್ತೇವೆ, ಒಂದು ಪ್ಲ್ಯಾನ್ ಅನ್ನು ಮಾಡ್ಕೊಳ್ತೇವೆ. ಆ ಪ್ಲ್ಯಾನಲ್ಲಿ ಏನಿರುತ್ತೋ ಅದೇ ರೀತಿಯಾಗಿ ನಾವು ಮಾಡುತ್ತೇವೆ. ಅದಕ್ಕಿಂತಲೂ ಮಿಗಿಲಾಗಿ ನಿಮ್ಮ ಸೃಷ್ಟಿಕರ್ತನಾದಂಥ ದೇವರು, ನಿಮ್ಮನ್ನು ನನ್ನನ್ನು ಕರೆದಂಥ ದೇವರು ಹೇಳುತ್ತಾರೆ, ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳುತ್ತದೆ, ದೇವರನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯವನ್ನು, ಅಲ್ಲಿ ವಾಕ್ಯ ಹೇಳುತ್ತದೆ, ಅನುಕೂಲವಾಗುತ್ತದೆ ಎಂಬುದಾಗಿ. ಆದ್ದರಿಂದ ಪ್ರಿಯ ದೇವಜನರೇ, ಇಲ್ಲಿ ದೇವರ ಒಂದು ಕಾರ್ಯವನ್ನು ಹೇಳುತ್ತಾರೆ, ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ. ಹಂಗಂದರೆ ಮೊದಲನೇದಾಗಿ ನೀವು ನಾನು ನಮ್ಮ ಎಲ್ಲ ಕಾರ್ಯಗಳು ಅನುಕೂಲವಾಗಬೇಕಂದ್ರೆ, ನಮ್ಮ ಎಲ್ಲ ಕಾರ್ಯದಲ್ಲೂ ಜಯ ಹೊಂದಬೇಕಂದ್ರೆ, ನಾವು ಮಾಡುವಂಥ ಪ್ರತಿಯೊಂದು ವಿಷಯದಲ್ಲೂ ಯಶಸ್ವಿ ಆಗಬೇಕಂದ್ರೆ, ಅದ್ಭುತಗಳನ್ನು, ಅತಿಶಯಗಳನ್ನು, ಸೂಚಕ ಕಾರ್ಯಗಳನ್ನು, ಮಹತ್ ಕಾರ್ಯಗಳನ್ನು, ದೊಡ್ಡ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ನಡೆಯಬೇಕಂದ್ರೆ ಅಲ್ಲಿ ವಾಕ್ಯ ಹೇಳುತ್ತದೆ, ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಂಬುದಾಗಿ. ಆದ್ದರಿಂದ ಅನೇಕ ವಿಷಯದಲ್ಲಿ ಈ ಮನುಷ್ಯರಿಗಾಗಲಿ ಯಾರಿಗಾಗಲಿ ನಾವು ಪ್ರೀತಿ ತೋರಿಸ್ತೇನೆ ಅಂತ ಹೇಳುವುದರಲ್ಲಿ ಯಾವುದರಲ್ಲಿ ಗೊತ್ತಾ, ಅವರಿಗೆ ವಿಧೇಯರಾಗಿ ಅವರು ಏನು ಹೇಳುತ್ತಾರೋ ಅದರ ಪ್ರಕಾರವಾಗಿ ನಡೆಯುವುದ ಮುಖಾಂತರವಾಗಿ ಮಾತ್ರನೇ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂಬುದಕ್ಕೆ ಗುರುತಾಗಿರುವಂಥದ್ದಾಗಿದೆ. ಆದ್ದರಿಂದ ಪ್ರಿಯ ದೇವಜನರೇ, ನೀವು ಕರ್ತನನ್ನು ಪ್ರೀತಿಸುವುದಾದರೆ ಆತನ ಆಜ್ಞೆಗಳನ್ನು, ದೇವರ ನ್ಯಾಯ ವಿಧಿಗಳನ್ನು, ದೇವರು ಕೊಟ್ಟಂಥ ಪ್ರತಿಯೊಂದು ವಾಕ್ಯಗಳನ್ನು ನಾವು ಕೈಗೊಂಡು ನಡೆಯುವಾಗ ನಾವು ಯೇಸು ಕ್ರಿಸ್ತನನ್ನು ಪ್ರೀತಿಸುವಂತರಾಗಿರುತ್ತೇವೆ. ಅದಕ್ಕಾಗಿ ವಾಕ್ಯ ಹೇಳುತ್ತದೆ, ಆತನನ್ನು ಪ್ರೀತಿಸುವ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತದೆ ಎಂಬುದಾಗಿ. ಆದ್ದರಿಂದ ದೇವರನ್ನು ಪ್ರೀತಿಸಿ ದೇವರಿಗೆ ಇಷ್ಟಪೂರ್ವಕವಾಗಿ ನೀವು ನಡೆಯುವಾಗ ನಿಶ್ಚಯವಾಗಿ ದೇವರು ನಿಮ್ಮೆಲ್ಲ ಕಾರ್ಯಗಳನ್ನು ಹಿತವಾಗಿ ಕೈಗೂಡಿಸುವಂತರಾಗಿದ್ದಾರೆ. ಇನ್ನೊಂದು ವಾಕ್ಯ ಕೂಡ ಓದಿಕೊಳ್ಳುತ್ತೇನೆ. ಅದೇ ರೋಮಪುರದ ಪತ್ರಿಕೆಯಲ್ಲಿ 8ನೇ ಅಧ್ಯಾಯದಲ್ಲಿ ಕೂಡ 32ನೇ ವಾಕ್ಯ ಏನು ಹೇಳುತ್ತದೆ ಎಂಬುದಾಗಿ ನೋಡೋಣ. ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ, ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೆ ಇರುವಾನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಇಲ್ಲಿ ವಾಕ್ಯ ಬಹಳ ಸುಂದರವಾಗಿ ನಮಗೆ ಹೇಳುತ್ತದೆ, ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ನಮ್ಮೆಲ್ಲರಿಗೋಸ್ಕರ ಆತನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ಕೊಡುವುದಕ್ಕೆ ಆತನು ಶಕ್ತನಾಗಿದ್ದಾರೆ ಎಂಬುದಾಗಿ. ಹಲ್ಲೆಲೂಯಾ. ಆದ್ದರಿಂದ ದೇವರಾದ ಕರ್ತನು ನಿಮ್ಮನ್ನು ನನ್ನನ್ನು ರಕ್ಷಿಸುವುದಕ್ಕೆ, ಆ ಪರಲೋಕದ ಭಾಗ್ಯದಲ್ಲಿ ಸೇರಿಸಿಕೊಳ್ಳುವುದಕ್ಕೆ, ಅನಿತ್ಯ ಜೀವಿತವನ್ನು ಅನುಗ್ರಹಿಸಿಕೊಳ್ಳುವುದಕ್ಕೆ, ಆತ್ಮಿಕ ಎಲ್ಲ ಆಶೀರ್ವಾದಗಳನ್ನು ಪಡೆದುಕೊಳ್ಳುವುದಕ್ಕೆ, ಈ ಲೋಕದಲ್ಲಿ ಆಗಲಿ ಪರಲೋಕದಲ್ಲಿ ಆಗಲಿ ಎಲ್ಲ ಆಶೀರ್ವಾದಗಳನ್ನು ಪಡೆದುಕೊಳ್ಳೋದಕ್ಕೆ
ದೇವರು ತನ್ನ ಒಬ್ಬನೇ ಕುಮಾರನಾದಂಥ ಯೇಸು ಕ್ರಿಸ್ತನು ನಮಗಾಗಿ ಕೊಟ್ಟ ಮೇಲೆ, ತನ್ನ ಒಬ್ಬ ಮುದ್ದು ಕಂದನನ್ನು ನಮಗಾಗಿ ಕೊಟ್ಟ ಮೇಲೆ, ಈ ಲೋಕದಲ್ಲಿ ನೀವು ಕೇಳುವಂಥದ್ದು ಎಲ್ಲವೂ ಕೂಡ ಅದು ದೇವರ ದೃಷ್ಟಿಯಲ್ಲಿ ಅಲ್ಪವಾಗಿರುವಂಥದ್ದಾಗಿದೆ. ನೀವು ಏನು ಕೇಳಿದ್ರೂ ಕೂಡ ಆತನ ನಾಮದಲ್ಲಿ ನಿಶ್ಚಯವಾಗಿ ಅಲ್ಲಿ ವಾಕ್ಯ ಹೇಳುತ್ತದೆ, ದೇವರು ಮಗನನ್ನೇ ಕೊಟ್ಟ ಮೇಲೆ ಸಮಸ್ತವನ್ನು ಕೊಡುವುದಕ್ಕೆ ದಯಪಾಲಿಸದೆ ಇರುವಾನೆ ಎಂಬುದಾಗಿ. ಆದ್ದರಿಂದ ನೀವು ದೇವರ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ತಂದೆ ದೇವರ ಬೆಳಗ್ಗೆ ನೀವೇನೆಲ್ಲ ಪ್ರಾರ್ಥಿಸಿಕೊಳ್ಳುತ್ತೀರೋ ನಿಶ್ಚಯವಾಗಿ ದೇವರು ಅದು ಎಲ್ಲವನ್ನು ಕೊಡುತ್ತಾರೆ. ಆದ್ದರಿಂದ ಈ ವಾಕ್ಯಗಳನ್ನು ಇಟ್ಟು ದೇವರ ಬಳಿಗೆ ಪ್ರಾರ್ಥಿಸಿರಿ. ದೇವರೇ, ನೀನು ವಾಗ್ದಾನ ಮಾಡಿದ್ದೀರಿ, ನೀವು ನನಗೆ ಆಜ್ಞೆಗಳನ್ನು ಕೊಟ್ಟಿದ್ದೀರಿ, ನೀವು ನಮಗೆ ವಾಕ್ಯವನ್ನು ಕೊಟ್ಟಿದ್ದೀರಿ, ನಾನು ಇದನ್ನು ನಂಬುತ್ತೇನೆ. ನನಗೆ ಏನೆಲ್ಲ ಅಗತ್ಯತೆಯೋ, ನನಗೇನೆಲ್ಲ ಬೇಕು ಅದೆಲ್ಲವನ್ನು ಅನುಗ್ರಹಿಸಿಕೊಡುವುದಾಗಿ ನೀವು ಪ್ರಾರ್ಥಿಸಿಕೊಳ್ಳುವಾಗ ನಿಶ್ಚಯವಾಗಿ ದೇವರು ನಿಮಗೆ ಅನುಗ್ರಹಿಸಿಕೊಡುವಂತರಾಗಿದ್ದಾರೆ. ನಾವು ಪ್ರಾರ್ಥಿಸಿಕೊಳ್ಳೋಣ. ಹೌದು ಪ್ರಿಯ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಅಪ್ಪ, ನಿನ್ನ ಸಂಕಲ್ಪದ ಮೇರೆಗೆ ನಮ್ಮನ್ನು ಕರೆಯಲ್ಪಟ್ಟಿದ್ದೀರಿ. ನಿನ್ನ ಸಂಕಲ್ಪ ರಾಜ್ಯ ನಮ್ಮನ್ನು ಕುರಿತಾಗಿ ನಾವು ಸಂತೋಷದಿಂದಲೂ ಸಮಾಧಾನದಿಂದಲೂ ನೆಮ್ಮದಿಯಿಂದಲೂ ಕರ್ತನೆ ಈ ಲೋಕದಲ್ಲಿ ಜೀವಿಸಬೇಕು. ಸಕಲ ಆಶೀರ್ವಾದಗಳಿಂದಲೂ ಕರ್ತನೆ ತುಂಬಲ್ಪಟ್ಟವರಾಗಿ, ಸಕಲ ಕೃಪಾ ವರಗಳಿಂದ ತುಂಬಲ್ಪಟ್ಟವರಾಗಿ, ಆತ್ಮಿಕ ಆಶೀರ್ವಾದಗಳು, ಈ ಲೋಕದ ದೈಹಿಕ ಆಶೀರ್ವಾದಗಳನ್ನು ನಾವು ಪಡೆದುಕೊಳ್ಳಬೇಕೆಂಬುದಾಗಿ ನಮ್ಮನ್ನು ಕುರಿತು ನೀನು ಒಂದು ಸಂಕಲ್ಪಗಳನ್ನು ಮಾಡಿದ್ದೀರಿ ಸ್ವಾಮಿ. ಆ ಸಂಕಲ್ಪದ ಮೇರೆಗೆ ನಮಗೆ ಎಲ್ಲ ಕಾರ್ಯಗಳು ಸ್ವಾಮಿ ನೆರವೇರಲಿ. ಈ ದಿನದಲ್ಲಿ ವಾಕ್ಯವನ್ನು ಕೇಳುತ್ತಿರುವಂಥ ಪ್ರತಿಯೊಬ್ಬ ಮಕ್ಕಳ ಜೀವಿತದಲ್ಲೂ ಅನೇಕ ಕಾರ್ಯಗಳಿಗಾಗಿ ತವಕಪಡುತ್ತಿದ್ದಾರೆ. ಹೌದು ದೇವರೇ, ಮಗನನ್ನೇ ಕೊಟ್ಟ ಮೇಲೆ ನೀನು ಸಮಸ್ತವನ್ನು ಕೊಡುವಂಥ ದೇವರೆಂಬುದಾಗಿ ನಂಬುತ್ತೇವೆ. ಈ ಲೋಕದಲ್ಲಿ ಅಪ್ಪ, ಈ ದೇವ ಜನರು ಇವತ್ತು ಈ ಕಾರ್ಯವನ್ನು ವೀಕ್ಷಿಸುತ್ತಿರುವಂಥ ದೇವರ ಮಕ್ಕಳು ಯಾವುದನ್ನು ಹಂಬಲಿಸುತ್ತಿದ್ದಾರೆ, ಏನನ್ನು ಯೋಚಿಸುತ್ತಿದ್ದಾರೆ, ತಂದೆಯಾದ ದೇವರೇ, ನಿನ್ನ ಮಗನ ಮುಖಾಂತರವಾಗಿ ಅವರಿಗೆ ಅನುಗ್ರಹಿಸಿ ಕೊಡಬೇಕೆಂಬುದಾಗಿ ನಿನ್ನ ಆಶೀರ್ವಾದ ಶುಭ ಯಾವಾಗಲೂ ಈ ಮಕ್ಕಳ ಮೇಲೆ ಇರಲಿ ಎಂಬುದಾಗಿ ಪ್ರಾರ್ಥಿಸಿಕೊಳ್ಳುತ್ತೇವೆ. ಆಶೀರ್ವದಿಸು ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್. ಹೌದು ಪ್ರಿಯರೇ, ನೀವು ದೇವರಿಂದ ಸಂಕಲ್ಪದಿಂದ ಕರೆಯಲ್ಪಟ್ಟವರಾಗಿರೋದ್ರಿಂದ ನಿಮಗೆ ಎಲ್ಲ ಕಾರ್ಯವನ್ನು ದೇವರು ನಿಮಗೆ ಈ ದಿನ ನೆರವೇರಿಸಿಕೊಡುವಂತರಾಗಿದ್ದಾರೆ. ಕರ್ತನು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಆಮೆನ್.